ಆಬ್ವಿಯಸ್ಲಿ ಸರಿ ನಾನು ಕ್ರಿಕೆಟ್ ಇವೆಂಟಿಗೆ ಬಂದಿದ್ದೀನಿ ಆ್ಯಂಡ್ ಸಂಡೇ ಮ್ಯಾಚ್ ಇದೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚು. ನನಗೆ ಗೊತ್ತಿರಲಿಲ್ಲ, ನನ್ನ ಅಕ್ಕಪಕ್ಕ ಇರೋ ಹುಡುಗರು ಇದ್ದಾರಲ್ಲ, ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಮಧ್ಯಾಹ್ನ ಶುರು ಆಗುತ್ತೆ ಹಂಗೆ ಹಿಂಗೆ ಫುಲ್ ಎಕ್ಸೈಟ್ಮೆಂಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾನು ಅಷ್ಟೊಂದು ಕ್ರಿಕೆಟ್ ನೋಡಿದ್ದು ಲಗಾನ್ ಸಿನಿಮಾಲ್ ಮಾತ್ರ ನೋಡಿದ್ದು. ಬಟ್ ನಾನು ಅಪ್ಡೇಟ್ಸ್ ಫಾಲೋ ಮಾಡ್ತಾ ಇರ್ತೀನಿ, ಅಂದರೆ ಇಂಪಾರ್ಟೆಂಟ್ ಮ್ಯಾಚಸ್ ಮಾತ್ರ ನಾನು ಫಾಲೋ ಮಾಡ್ತೀನಿ. ದಟ್ ಈಸ್ ಅಫ್ಕೋರ್ಸ್ ಇಂಡಿಯಾ ಪಾಕಿಸ್ತಾನ್. ಯಾರು ಗೆಲ್ಲಬೇಕು, ಯಾರಿಗೆ ಸಪೋರ್ಟ್ ಮಾಡ್ತೀವಿ, ಏನಾಗುತ್ತೆ ಅಂದರೆ ನಾನು 100% ಹೇಳ್ತೀನಿ ಇಂಡಿಯಾ ವಿನ್ ಆಗುತ್ತೆ. ಯಾಕೆ ಅಂದರೆ ಅದು ವಿನ್ ಆಗ್ತಾನೆ ಇರುತ್ತೆ. ವಿಲ್ ಆಲ್ವೇಸ್ ಬೀಟ್ ಆಲ್ ದ ಬೆಸ್ಟ್ ಇಂಡಿಯಾ ಅಫ್ಕೋರ್ಸ್. ಸರ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ನೀವೆಲ್ಲರೂ ಯಾವಾಗಲೂ ಕ್ರಿಕೆಟ್ ಅಂದಿರ್ತೀರಾ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದಾಗ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ? ಅಲ್ಲ, ಅದೇ ಹೇಳ್ತಾರಲ್ಲ, ಕ್ರಿಕೆಟ್ ಇಂಡಿಯಾದಲ್ಲಿ ಒಂಥರ ರಿಲೀಜಿಯನ್ ಇದ್ದಂಗೆ ಅಂತ ಅಂದ್ಬಿಟ್ಟು, ಹಾಗೆ ನಮಗೆ ಈಗ ನಮ್ಗೆ ಯಾವುದೋ ದೀಪಾವಳಿ, ಯುಗಾದಿ ಇದೆಲ್ಲ ಹಬ್ಬ ಬರುತ್ತೆ ಅಂದರೆ ಎಷ್ಟು ನಾವು ಎಕ್ಸೈಟ್ ಆಗಿರ್ತೀವೋ, ಹಾಗೆ ನಮ್ಗೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಅದು ICC ಒಂದು ಟೂರ್ನಮೆಂಟಲ್ಲಿ ಆಗುತ್ತೆ ಅಂತಂದಾಗ ಇನ್ನೂ ಎಕ್ಸೈಟ್ಮೆಂಟ್ ಡಬಲ್ ಇರುತ್ತೆ. ಭಾಳ ವರ್ಷಗಳ ಗ್ಯಾಪ್ ಆದಮೇಲೆ ಒಂದು ಈ ಥರದ ಟೂರ್ನಮೆಂಟು, ಅದು ಚಾಂಪಿಯನ್ಸ್ ಟೂರ್ನಮೆಂಟಲ್ಲಿ ಇಬ್ಬರು ಸೇರ್ತಿದ್ದಾರೆ. ಗ್ಯಾರಂಟಿ ಗೆಲ್ತೀವಿ ನಾವು. ಬಟ್ ಸ್ಟಿಲ್ ಎಲ್ಲ ಭಾರತೀಯರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸರ್ ನಿಮಗೂ ಕ್ಯೂರಿಯಾಸಿಟಿ ಇರುತ್ತೆ, ಅಂದರೆ ಚಿಕ್ಕನಿಂದನೂ ನೋಡಿರ್ತೀರಾ ಗೆಲ್ಲಬೇಕು ಅಂತ. ಈಗಲೂ ಅದೇ ಥರ ಇದೆ, ಅಂದರೆ ಎಷ್ಟೋ ಮುಂದುವರೆದಿದ್ರು ಅಲ್ಲ, ಅದೊಂದು ಬರೀ ಗೇಮ್ ಆಗಲ್ಲ, ಅದೊಂದು ಎಮೋಷನ್ ಆಗುತ್ತೆ. ಅದ್ರದ್ದು ಬೇರೆನೇ ವೈಬ್ಸ್ ಬಿಡಿ, ಅದನ್ನು ಹೇಳೋಕ್ಕಾಗದೇ ಇರೋವಂಥದ್ದು. ಈಗ ನಾವು ಯಾವುದೋ ನಮ್ಮ ಫೇವ್ರೇಟ್ ಹೀರೋದು ಫಸ್ಟ್ ಶೋ ನೋಡ್ತೀವಲ್ಲ, ಒಂದು ಎಕ್ಸೈಟ್ಮೆಂಟು, ಆ ಥರದೊಂದು ಎಕ್ಸೈಟ್ಮೆಂಟ್ ಅದು. ಈ ಸತಿ ಅಂತೂ ಸಖತ್ ಮಜಾ ಇದೆ. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ.